ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಹಾಸನ ಮೂಲದ ಲೋಹಿತ್ ಗೌಡ ಎಂಬಾತನಿಂದ ಮಹಾ ಮೋಸ ಮಾಡಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮಾಡಿರುವಂತ ಮಹಾ ಮೋಸ ಇದು. ಕೋಟಿ ಕೋಟಿ ಹಣ ವಂಚನೆ ಮಾಡಲಾಗಿದೆ. ಹಾಸನ ಮೂಲದ ಲೋಹಿತ್ ಗೌಡ ಎಂಬಾತ ಮಹಾ ಮೋಸವನ್ನ ಮಾಡಿದ್ದಾನೆ. ಸುಮಾರು 2019ರಿಂದಲೂ ಕೂಡ ಇದೇ ಕೆಲಸವನ್ನ ಈ ಲೋಹಿತ್ ಗೌಡ ಮೊಹಮ್ಮದ್ ನಯಾಜ್ ಮಾಡ್ತಾ ಇದ್ರು. ಸದ್ಯ ಇವರ ವಿರುದ್ಧ FIR ಕೂಡ ದಾಖಲಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಉದಯ್ ಶಂಕರ್ ದೂರನ್ನ ಕೊಟ್ಟಿದ್ದಾರೆ. KPSC ಪರೀಕ್ಷೆ ಪಾಸ್ ಆಗಿದ್ದ ದೂರುದಾರ ಉದಯ್ ಶಂಕರ್ ಇವರು ದೂರನ್ನ ಕೊಟ್ಟಿರುವಂತದ್ದು. ಸ್ನೇಹಿತನ ಮೂಲಕ ಆರೋಪಿ ಲೋಹಿತ್ ಗೌಡ ಪರೀಕ್ಷೆ ಆಗ್ತಾರೆ. ಹಾಗೆಯೇ RTO ಇನ್ಸ್ಪೆಕ್ಟರ್ ಇನ್ನೊಂದು ಕಡೆಯಲ್ಲಿ ಈ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 30 ಲಕ್ಷವನ್ನ ಸುಲಿಗೆ ಮಾಡಿದ್ದಾರೆ. ಈ ನಡುವೆ 20 ಲಕ್ಷ ಪಡೆದ ಮತ್ತೊಬ್ಬ ಆರೋಪಿ ನಯಾಜ್, ಮತ್ತೊಬ್ಬ ಆರೋಪಿ ಕೂಡ ಹಣವನ್ನ ಪಡ್ಕೊಂಡಿದ್ದ. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮಾಡಿರುವಂತ ಮಹಾ ಮೋಸ. ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಉದಯ್ ಶಂಕರ್ ಎನ್ನುವಂತ ವ್ಯಕ್ತಿ ಕೊಟ್ಟಂತ ದೂರಿನ ಅನ್ವಯ FIR ದಾಖಲು ಮಾಡಿಕೊಳ್ಳಲಾಗಿದೆ. KPSC ಪರೀಕ್ಷೆ ಪಾಸ್ ಆಗಿದ್ರು ದೂರುದಾರ ಉದಯ್ ಶಂಕರ್ ಅವರು. ತನ್ನ ಸ್ನೇಹಿತನ ಮೂಲಕ ಲೋಹಿತ್ ಗೌಡ ಪರೀಕ್ಷೆ ಆಗುತ್ತೆ. ಆ ಬಳಿಕ ನಿನಗೆ ಕೆಲಸ ಕೊಡಿಸ್ತೀನಿ, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇವರ ಬಳಿ 30 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಇದೆ. ಯಾವ ಜಾಬು ಅಂತ ನೋಡ್ತಾ ಹೋಗೋದಾದ್ರೆ RTO ಇನ್ಸ್ಪೆಕ್ಟರ್ ನೌಕರಿ ಕೊಡಿಸ್ತೀನಿ ಅಂತ ಮೋಸವನ್ನ ಮಾಡಲಾಗಿದೆ. ಈ ನಡುವೆ 20 ಲಕ್ಷವನ್ನ ಮತ್ತೊಬ್ಬ ಆರೋಪಿ ಪಡೆದಿದ್ದಾನೆ, ಮೊಹಮ್ಮದ್ ನಯಾಜ್. ಸದ್ಯ ಪೊಲೀಸರು ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ವಂಚಕರಿದ್ದಾರಲ್ಲ, ಗಣ್ಯರ ಜೊತೆಯಲ್ಲಿ ಫೋಟೋವನ್ನ ತೆಗೆಸ್ಕೊಂಡು ಬಿಲ್ಡಪ್ ಅನ್ನ ಕೊಡ್ತಾ ಇದ್ರು. ನನಗೆ ಅವ್ರ ಪರಿಚಯ ಇದೆ, ಹಿರಿಯ ಅಧಿಕಾರಿಗಳ ಪರಿಚಯ ಇದೆ ಅಂತ ಹೇಳಿ. ನೀವು ಇಷ್ಟೊಂದು ತುಂಬಾ ಚೆನ್ನಾಗಿ ನಡ್ಕೊತಾ ಇದೀರಾ. ಯಾಕ್ರಿ ಏನಾಯ್ತ್ರಿ? ಏನ್ ಸಮಸ್ಯೆ ಬಿಡಿ ಸರ್, ಐತ್ರಿ? ದೇವ್ರು ಒಂದೇ, ನೀವು ಮೂರ್ತಿರ್ನ ನಾವ್ ಕೈ ಎತ್ ಮುಗಿಬೇಕು ಸರ್. ಒಂದ್ ಮಾತು ಕೊಡ್ತೀನಿ, ಯಾವ ನೀವು ಮೂರ್ತಿರುತ್ತೆ? ತುಂಬಾ ಬಿಡ್ರಿ ಅಚ್ಚೇಟಾಗಿ ಪಾಪ ಮಾಡ್ಕೊಡ್ತಾ ಮೂರ್ತಿ. ಇದೀರಲ್ವಾ. ಈಗ ಮಾಡ್ತೀನ್ರಿ. ನೆನ್ನೆ ಅಲ್ಲ ರೀ, ಪೇಮೆಂಟ್ ನೆನ್ನೆ ನೀವು ಫುಲ್ ಕ್ರೆಡಿಟ್ ಆಗ್ಲಿಲ್ಲ ನನ್ಗೆ. ಇವತ್ತು ಅಲ್ಲ ಆಗುತ್ತೆ, ಹೋಗ್ಬಿಟ್ಟು ಇದ್ರಲ್ಲಿ ಕಳ್ಸ್ಕೊಡ್ತೀನಿ. ಆರ್ಟಿಎಕ್ಸ್ ಮಾಡಕ್ ಇಷ್ಟೊಂದು ಬೇಕು ಸರ್. ನೀವು ದೊಡ್ಡ ಅಕೌಂಟ್ ಏನ್ ನೀವೇನಂದ್ರ ನಮ್ದ್ರಿ? ನಾನ್ ಅಕೌಂಟ್ ನೋಡ್ರಿ, ನಾನು ನೆನ್ನೆ ನನಗೆ ಬೇರೆಯವರಿಂದ ಬರ್ತದೆ, ನಾನ್ ಹಾ. ಕಳಿಸ್ತಾ ಇರ್ತೀನಿ. ಹಾ. ನೆನ್ನೆ ಅವ್ರಿಗೆ ನೆನ್ನೆ ನನಗೆ 8 ಲಕ್ಷ ರೂಪಾಯಿ ಹಾಕ್ಬೇಕಿತ್ತು. ಬರೀ 2 ಲಕ್ಷ ಹಾಕಿದ್ರು. ಅದ್ರಲ್ಲಿ ನಿಮ್ ಕಡೆಗೆ ಒಂದ್ ಕೊಟ್ಟೆ, ಒಂದ್ ಇನ್ನೊಬ್ರು ಒಂದ್ ಕೊಟ್ಟವ್ರಿ. ಕೊಟ್ಟೆ ಒಂದು ಅಷ್ಟೇ. ನಾನು ಡೈರೆಕ್ಟ್ ಹಾಕ್ಬಿಟ್ಟು ಹುಡುಗನ ಕಡೆ ಫೋನ್ ಮಾಡ್ತೀನಿ. 8 ಲಕ್ಷ ಬರೋ ಜಾಗಕ್ಕೆ ಬರೀ 2 ಬಂತ್ರಿ ನೆನ್ನೆ. ಈಗ ಪೇಮೆಂಟ್ ಆಗ್ತಾರ, ನನಗೆ ಕ್ರೆಡಿಟ್ ಆಗುತ್ತೆ, ನಾನ್ ಕಳಿಸ್ಕೊಡ್ತೀನಿ ಬಿಡಿ. ಅಲ್ಲ ಸರ್, ಅಲ್ಲ ನಾವ್ ಹಂಗ ಅನ್ಕೊಳ್ಳಿಲ್ಲ. ಇವ್ರು ಮಾತ್ ಕೊಟ್ಮೇಲೆ ಏನ್ ಇಷ್ಟೊಂದ್ ಪಕ್ಕ ನಡ್ಕೊಂಡ್ರಲ್ಲ, ಸತ್ಯ ಹರಿಶ್ಚಂದ್ರ ಮೀರ್ಸ್ಬಿಟ್ರಲ್ಲ ಅನ್ಕೊಂಡು ನನ್ಗೆ ಭಯ ಆಗೋಯ್ತು ಸರ್. ಅಷ್ಟೊಂದು ಅಷ್ಟು ಮಾತ್ ಕೊಟ್ಮೇಲೆ ಅಲ್ಲ, ಏನ್ ಚೆನ್ನಾಗಿ ನೀವು ಜಾಸ್ತಿ ಶ್ರುತಿ ಪಿಕ್ಚರ್, ಕನ್ನಡ ಪಿಕ್ಚರ್ ಜಾಸ್ತಿ ನೋಡ್ತೀರಾ ಅಂತ ಕಾಣುತ್ತೆ ಕಣ್ರಿ. ಡೈಲಾಗು ಎಲ್ಲ ಚೆನ್ನಾಗಿ ಹೊಡಿತೀರಾ ನೀವು. ಅಲ್ಲ ನಾವ್ ಈ ತರ ಡೈಲಾಗ್ ಕೊಡ್ತೀವಿ, ಮನೆ ತಕ್ಕ ಬಂದ್ರೆ ಹಂಗ್ ಹೊಡಿಯಲ್ವಲ್ಲ ಸರ್. ಎಲ್ಲ ಇವ್ರು ದರ್ಶನ್ ಅವ್ರ ಅಪ್ಪನ ಹೆಸರೇನು ಸರ್? ನಂಗೆ ಗೊತ್ತಿಲ್ಲ. ದರ್ಶನ್, ತೂಗುದೀಪ್ ದರ್ಶನ್ ಅಂತ. ಅವ್ರ ಡೈಲಾಗ್ ಹೊಡಿತಾರೆ ಅವ್ರೇನ ಜನಗಳು. ನೀವ್ ಯಾಕೆ ಇಷ್ಟು ಮಾತ್ ಕಲ್ತ್ರಿ ನೀವು? ಸರ್ ಕಲಿಬೇಕು ಅಂದ್ರೆ ಬಂದು ಬುಡ ಹೊಡಿತಾರಲ್ಲ, ಏನ್ ಮಾಡೋದ್ ಹೇಳಿ ನೀವು? ಅಲ್ಲ, ಬುಡ ಹೊಡಿಯಕ್ಕೆ ಏನ್ ಗೊತ್ತೇನ್ರಿ ಈಗ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಗಮನಿಸ್ತಾ ಇದ್ವಿ, ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಅದು ಕೂಡ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಮಾಡಿರುವಂತ ಮೋಸ. ಈ ಲೋಹಿತ್ ಗೌಡ ಕಡೆಯಿಂದ ಎಷ್ಟು ಜನರಿಗೆ ಮೋಸ ಆಗಿದೆ? ಈ ದೂರುದಾರ ಏನ್ ಹೇಳ್ತಾ ಇದ್ದಾರೆ ಸದ್ಯಕ್ಕೆ? ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಕೋಟಿ ಕೋಟಿ ಲೂಟಿ ಮಾಡಿರುವಂತ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಏನು ಉದಯ್ ಶಂಕರ್ ಅವರು KPSC ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರೆ. ಈತನಿಗೆ ಥ್ಯಾಂಕ್ ಯು ಸುಚಿತ್ರ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.